ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಕಣ್ಣ, ಇವನು ಪ್ರಿಯಾನ ಆಸ್ಪತ್ರೆಯಿಂದ ಕರ್ಕೊಂಡು ಹೋದ್ನಾ? ಅಜ್ಜಿ ಕೇಳ್ತಿದ್ದಾರ ತಾನೆ, ಉತ್ತರ ಕೊಡು. ಅಶ್ವಿನ್, ಯಾಕೋ ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ಯಾ? ನಮ್ ಪ್ರಿಯನ್ ಕರ್ಕೊಂಡೋಗಿ ಏನೋ ಮಾಡ್ದೆ? ಇಲ್ಲ ಅತ್ತೆ, ನಾನೇನು ಮಾಡಿಲ್ಲ. ಸುಳ್ಳು ಹೇಳ್ಬೇಡ ಅಶ್ವಿನ್, ನನ್ನ ಹತ್ರ ಸಾಕ್ಷಿ ಇದೆ. ಕಾರು ನೆಲಮಂಗಲ ಟೋಲ್ ಪಾಸ್ ಆಗಿರೋ ಮೆಸೇಜ್ ನನಗೆ ಬಂದಿದೆ. ಅಶ್ವಿನ್, ನೆಲಮಂಗಲಕ್ಕೆ ಯಾಕೋ ಹೋಗಿದ್ದೆ? ಅಲ್ಲೇನೋ ಕೆಲಸ ಇತ್ತು ನಿನ್ಗೆ? ಅಲ್ಲಿರೋ ಯಾವ್ದೋ ಗೋಡನ್ ಅಲ್ತಾನೆ ಪ್ರಿಯಾ ಸತ್ತಿದ್ದು. ಅಯ್ಯೋ ದೇವ್ರೆ, ಈ ಮನೇಲಿ ಏನೇನೋ ನಡೀತಿದ್ಯಲ್ಲ. ಯಾಕೋ ನಮ್ಮ ಹೊಟ್ಟೆ ಉರಿಸ್ತಾ ಇದ್ಯಾ? ಅದೇನಾಯ್ತು ಅಂತ ಬಾಯ್ ಬಿಟ್ಟು ಹೇಳೋ. ಏನೂ ಆಗಿಲ್ಲ. ಮಾತಾಡ್ಬೇಡ ನೀನು. ಅವ್ನು ಹೇಳ್ತಾ ತಾನೆ ಕಾರ್ ಪಾಸ್ ಆಯ್ತು ಅಂತ. ಕೇಟ್ರಿಂಗ್ ಡೆಲಿವರಿ ಕೊಡಕ್ ಹೋಗಿದ್ದೆ ಅಂತ. ಸುಳ್ಳು ಹೇಳ್ಬೇಡ ಅಶ್ವಿನ್, ನೀನ್ ಮಣಿನ್ ಕರ್ಕೊಂಡು ಗೋಡನ್ಗೆ ಹೋಗಿದ್ದೆ ತಾನೆ? ಯಾಕೆ ನನ್ ಗಂಡನ ಹೆದರ್ಸ್ತಾ ಇದ್ದೀರಾ? ಅವ್ನು ಹೇಳ್ತಿದ್ದಾನಲ್ಲ ಇಲ್ಲ ಅಂತ. ಅವನನ್ನು ವಹಿಸ್ಕೊಂಡು ಬರ್ಬೇಡ ನೀನು. ಹಾಸ್ಪಿಟಲ್ ಇಂದ ಮದುವೆ ಕಾರಣ ಕೊಟ್ಟು ಮಣಿನ್ ಕರ್ಕೊಂಡು ಹೋಗಿದ್ದಾನೆ ಅಂತ ಹಾಸ್ಪಿಟಲ್ ಇಂದ ನನಗೆ ಫೋನ್ ಬಂದಿತ್ತು. ಮದ್ವೆ ಇದೆ ಅಂತ ಪ್ರಿಯನ್ನ ಕರ್ಕೊಂಬಂದ್ಯಾ? ಮದ್ವೆಲೆಲ್ಲೋ ಅವಳು ಕಾಣಿಸ್ಲೇ ಇಲ್ವಲ್ಲೋ? ಅಯ್ಯಯ್ಯೋ, ಭಾವಂಗೆಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ. ಒಳ್ಳೆ ಮಾತಲ್ಲಿ ಕೇಳ್ತಿದ್ದೀನಿ, ಏನ್ ನಡೀತು ಅಂತ ಹೇಳು. ನನ್ನ ಮಣಿ ಹೇಗ್ ಸತ್ಲು? ನನ್ಗೇನೋ ಗೊತ್ತಿಲ್ಲ. ನನ್ನನ್ನ ಯಾರು ಏನು ಕೇಳ್ಬೇಡಿ. ಏಯ್, ಎಲ್ಲ ಹೋಗ್ತಿದ್ಯಾ? ನಿಂತ್ಕೊಳ್ಳೋ ಅಶ್ವಿನ್. ಬೇಡ ಇರು. ನಾನ್ ಬಡ್ಕೊಂಡೆ ಅವಳನ್ನ ಹಾಸ್ಪಿಟ್ಲಿಗೆ ಸೇರ್ಸ್ಬೇಡಿ ಅಂತ. ನೀವ್ ಯಾರು ನನ್ ಮಾತೇ ಕೇಳಲಿಲ್ಲ. ಅವಳು ಮನೇಲಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಕರ್ಣ, ಇಲ್ಲೇನ್ ನಡೀತಾ ಇದೆಯೋ ನನ್ಗೊಂದು ಅರ್ಥ ಆಗ್ತಿಲ್ಲ ಕಣೋ. ನನಗೂ ಗೊತ್ತಾಗ್ತಿಲ್ಲ ಅಜ್ಜಿ. ಆದ್ರೆ ನನ್ನ ಮಣಿನ ಕೊನೆ ಸಾರಿ ನೋಡಿರೋದು ಇವನೇ. ಮಣಿ ಸಾಯೋದಕ್ಕೂ ಮುಂಚೆ ಇವರಿಬ್ರು ಮಧ್ಯೆ ಏನ್ ನಡೆದಿದೆ ಅಂತ ನನಗೆ ಗೊತ್ತಾಗ್ಬೇಕು. ಅದನ್ನ ತಿಳ್ಕೊಳ್ಳೋವರೆಗೂ ನಾನು ಬಿಡಲ್ಲ. ಅಶ್ವಿನ್, 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 ನಿನ್ ಕತೆ ಮುಗೀತು ಕಣೋ. ಒಟ್ನಲ್ಲಿ ಈ ಮೀರಾ ಸೇಫ್ ಆದ್ಲು. ಪ್ರಿಯನ್ನ, ಅಶ್ವಿನ್ ಏನಾದ್ರೂ ಮಾಡ್ಬಿಟ್ನಾ? ಅಶ್ವಿನ್ ಹೆದರ್ಕೊಂಡು ಹೋಗಿದ್ ನೋಡಿದ್ರೆ ಅವನೇನೋ ತಪ್ಪು ಮಾಡಿದಾನೆ ಅಂತ ನನಗೂ ಅನುಮಾನ ಬರ್ತಿದೆ. ಅಯ್ಯೋ ದೇವ್ರೆ, ಈ ಮನೇಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇದೆ. ಏನಪ್ಪ ಮಾಡೋದು? ಕರ್ಣನ್ಗೆ ಹೇಗಾದ್ರೂ ಮಾಡಿ ಅರ್ಜುನ ಸಂಪರ್ಕ ಮಾಡು, ಅವನೆಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಅಂತ ಹೇಳೋಣ ಅಂದ್ರೆ ಅವನಿಗಿರೋ ಪರಿಸ್ಥಿತಿಲಿ ನಾನು ಹೇಗೆ ಹೇಳಿ? ಏನಪ್ಪ ಇದು ಗ್ರಾಚಾರ? ಅಮ್ಮ, ನಿನ್ಗೆ ಯಾವಾಗ್ಲೂ ಅರ್ಜುನೇ ಚಿಂತೆ ಅಲ್ವಾ? ನಮ್ ಪ್ರೀನ್ ಬಗ್ಗೆ ಸ್ವಲ್ಪ ಚಿಂತೆ ಇಲ್ಲ ಅಲ್ವಾ ನಿನ್ಗೆ? ನಿನ್ಗೆ ದೇವ್ರು ಒಳ್ಳೇದ್ ಮಾಡಲ್ಲಮ್ಮ. ಅಯ್ಯೋ, ಅಯ್ಯೋ ದೇವ್ರೆ, ಏನಪ್ಪ ಇದು? ಇದೆಲ್ಲ ಕೊನೆಗೆ ಎಲ್ಗೋಗ್ಬಿಟ್ಟುತ್ತೋ ಏನೋ. ನನಗೆ ಭಯ ಆಗ್ತಾ ಇದೆ. ಅಶ್ವಿನ್, ಏನೋ ನೀನು ಎಲ್ರಿಗೂ ಅನುಮಾನ ಬರೋ ತರ ನಡ್ಕೋತಿದ್ಯಲ್ಲೋ. ಭಯ ಆಗ್ತಿದೆ ಪೂಜಾ. ನಾನು ಸಾಯಿಸಿರೋದು ಸೊಳ್ಳೆನೋ ಇರುವೆನೋ ಅಲ್ಲ, ಪ್ರಿಯನ್ನ. ನೋಡು, ಸ್ವಲ್ಪ ಮೆತ್ತಗ್ ಮಾತಾಡು. ಈ ವಿಷಯ ಏನಾದ್ರೂ ಕರ್ಣ ಭಾವನ್ ಕಿವಿಗೆ ಬಿದ್ರೆ ನಿನ್ನ ಸುಮ್ಮನೆ ಬಿಡ್ತಾರಾ? ಪೂಜಾ, ಸತ್ಯನ ನಾನು ಇವತ್ತು ಮುಚ್ಚಿಟ್ಟಿರ್ಬೋದು, ಆದ್ರೆ ನಾಳೆ ದಿನ ಕರ್ಣ ಈ ಕೇಸ್ನ ಪೊಲೀಸವ್ರಿಗೆ ಒಪ್ಪಿಸ್ತಾನೆ. ಆಗ
ಇನ್ಸ್ಪೆಕ್ಟರ್ಗೆ ಇನ್ವೆಸ್ಟಿಗೇಷನ್ ಅಂತ ನಾನೇ ಅಪರಾಧಿ ಅಂತ ಗೊತ್ತಾಗೋಗೋದು ಪೂಜಾ. ನಾನು ಜೈಲ್ಗೆ ಹೋಗೋದು ಗ್ಯಾರಂಟಿ. ಅಯ್ಯೋ ದೇವ್ರೆ, ಸುಮ್ಮನೆ ಇಲ್ಲೇ ಏನೇನೋ ಮಾಡ್ಕೊಂಬಿಟ್ಟಿಯಲ್ಲೋ ನೀನು. ತುಂಬ ಟೆನ್ಷನ್ ಆಗ್ತಿದೆ ಪೂಜಾ. ಈಗ ನಾನು ಯಾಕಾದ್ರೂ ಇದೆಲ್ಲ ಮಾಡಿದೆ ಅಂತ ಅನಿಸ್ತಿದೆ ನನಗೆ. ಅಲ್ಲ ಕಣೋ, ಇದನ್ನೆಲ್ಲ ನೀನ್ ಮೊದ್ಲೇನೆ ಯೋಚನೆ ಮಾಡ್ಬೇಕಾಗಿತ್ತು ತಾನೆ. ಎಲ್ಲ ಆದ್ಮೇಲೆ ಈಗ ಯೋಚನೆ ಮಾಡಿದ್ರೆ ಪ್ರಿಯ ವಾಪಸ್ ಬರ್ತಾಳಾ? ನೀನ್ ಜೈಲಿಗೆ ಹೋಗೋದನ್ನ ತಪ್ಸಕ್ಕಾಗತ್ತಾ? ಇಷ್ಟಕ್ಕೂ ನೀನ್ ಯಾಕೋ ಪ್ರಿಯನ್ ಹಾಸ್ಪಿಟ್ಲಿಂದ ಕರ್ಕೊಂಡ್ ಬಂದೆ? ಈ ಮದ್ವೆ ಸಂಭ್ರಮ ಅನ್ಬಿಟ್ಟು ಏನಕ್ಕೆ ಹೋಗಿದ್ದೆ ಅಲ್ಗೆ? ನನ್ನ ಫೋನಲ್ಲೇ ಹೇಳಿಲ್ವಾ ನಿನ್ಗೆ ನಮ್ಮ ಮಗುನ್ ಸಾಯಿಸಿದ ಸೇವಂತಿ ಅದಕ್ಕೆ ಅಲ್ಲ ಅಂತ? ಮತ್ತೆ ಆ ಪ್ರಿಯಾನೇ. ಯಾರೋ ನಿನ್ನ ನೆನಪು ಮಾಡ್ಕೋತಾ ಇದ್ದಾರೆ ಅನ್ಸತ್ತೆ. ಅಜ್ಜಿ, ಈಗ ನಮ್ಮ ಮನೆಯಲ್ಲಿ ನನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಇರೋದು ತುಂಬಾ ಕಡಿಮೆ ಜನ. ನಿಮ್ ಮನೇಲಿ ನೀವು ಗಂಡ ಹೆಂಡತಿ ಇಬ್ಬರೇ ಇರೋದಾ? ಅಯ್ಯೋ ಹಾಗೇನಿಲ್ಲ ಅಜ್ಜಿ. ಅತ್ತೆ, ಮಾವ, ಒಬ್ರು ಭಾವ, ಮೈದನ ಹೆಂಡತಿ, ಅಜ್ಜಿ, ಮನೆ ತುಂಬಾ ಜನ ಇದ್ದಾರೆ. ಆದ್ರೆ ಮೊದ್ಲಿನ ಒಗ್ಗಟ್ಟು ಇವಾಗ ಇಲ್ವೇ ಇಲ್ಲ. ತುಂಬಿದ ಮನೆ ಇವಾಗ ಒಡೆದೋಗಿರೋ ಮಡಕೆ ತರ ಆಗೋಗಿದೆ. ಅದನ್ನ ಹೇಗ್ ಸರಿ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಯಾಕಮ್ಮ, ಏನಾಯ್ತು? ಅದೊಂದು ದೊಡ್ಡ ಕಥೆ ಅಜ್ಜಿ. ನಂದು ನನ್ ಗಂಡಂದು ಒಂದು ಪ್ರೇಮ ವಿವಾಹ. ನೋಡಿದ್ರೇನೆ ಗೊತ್ತಾಗತ್ತೆ. ಒಬ್ಬರ ಮೇಲೆ ಒಬ್ರು ಜೀವನೇ ಇಟ್ಟಿದ್ವಿ ಅಜ್ಜಿ. ಜೀವ ಇಟ್ಟಿದ್ವಿ ಅಂದ್ರೆ ಈಗ ಒಬ್ರನ್ನೊಬ್ರು ಪ್ರೀತಿಸ್ತಾ ಇಲ್ವಾ? ನನಗೀಗ್ಲೂ ನನ್ ಗಂಡ ಅಂದ್ರೆ ಜೀವನೇ. ಆದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ. ಅಷ್ಟು ಪ್ರೀತಿಸ್ತಿರೋ ನನ್ ಗಂಡನ ಮನ್ಸಲ್ಲಿ ನಾನೇ ದ್ವೇಷದ ಬೀಜನ ಬಿತ್ತುಬಿಟ್ಟೆ. ಅಜ್ಜಿ, ನನಗೂ ಮಕ್ಕಳಂದ್ರೆ ತುಂಬಾ ಇಷ್ಟ. ನಾನು ಗರ್ಭಿಣಿ ಆಗಿದ್ದೆ. ಮಗು ಬಗ್ಗೆ 100 ಕನ್ಸ್ ಕಂಡಿದ್ದೆ. ಆದ್ರೆ 8ನೇ ತಿಂಗಳಲ್ಲಿ ಒಂದು ಅಚಾತುರ್ಯ ಆಗಿ ನನ್ ಮಗು ಸತ್ತೋಯ್ತು ಅಂತ ನನ್ ಗರ್ಭಕೋಶನೇ ತೆಗಿಬೇಕಾಗಿ ಬಂತು. ನನಗಂತೂ ತಾಯಿ ಆಗೋ ಯೋಗ ಇಲ್ಲ. ನನ್ ಗಂಡನಾದ್ರೂ ತಂದೆ ಆಗ್ಬೇಕು ಅಂತ ಇನ್ನೊಂದ್ ಮದ್ವೆ ಮಾಡ್ಸೋಣ ಅಂತ ಯೋಚನೆ ಮಾಡಿದೆ. ಎಷ್ಟೋ ಹೆಣ್ಣುಗಳನ್ನ ನೋಡ್ದೆ. ಆದ್ರೆ ನನ್ ಗಂಡ ಯಾವ ಹುಡುಗಿನೂ ಮದ್ವೆ ಮಾಡ್ಕೊಳ್ಳೋದು ಒಪ್ಕೊಳ್ಳಿಲ್ಲ. ನೀನ್ ಬದುಕಿರೋವರೆಗೂ ನೀನೇ ನನ್ನ ಹೆಂಡತಿ, ನಿನ್ನ ಬಿಟ್ಟು ನಾನ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ನಾನ್ ಬದುಕಿರೋವರೆಗೂ ನನಗ್ ನೀನ್ ಮಗು, ನಿನಗ್ ನಾನ್ ಮಗು ಅಂತ ಹೇಳಿದ್ರು. ನನ್ ವಾರ್ಗಿತ್ತಿಗೂ ಕೂಡ ಅಬೋಷನ್ ಆಗೋಯ್ತು. ಇನ್ನು ವಂಶ ಬೆಳೆಯೋದು ಹೇಗೆ ಅಂತ ನಮ್ಮತ್ತೆ ನನ್ನನ್ನ ನನ್ ಮಗನಿಗೆ ಇನ್ನೊಂದು ಮದ್ವೆ ಮಾಡಿಸ್ಬೇಕು ಅಂತ ನನ್ನ ಹತ್ರ ಮಾತು ತಗೊಂಡ್ರು. ನಾನು ಎಷ್ಟು ಕೇಳ್ಕೊಂಡ್ರು ಅವರು